अब दुख के बंधनों से छूट सुख के संबंध में जाना है, इसलिए पुराने कर्म बंधन के हिसाब किताब सब ಚುಕ್ತ करने हैं. ಮಧುರ ಮಕ್ಕಳೇ, ಈಗ ದುಃಖದ ಬಂಧನಗಳಿಂದ ಬಿಡುಗಡೆ ಆಗಿ ಸುಖದ ಸಂಬಂಧದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಹಳೆಯ ಕರ್ಮ ಬಂಧನದ ಲೆಕ್ಕಾಚಾರವೆಲ್ಲವನ್ನೂ ಸಮಾಪ್ತಿ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ಸುಖದ ಸಂಬಂಧಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿರುವಂಥ ಹಳೆಯ ಕರ್ಮ ಬಂಧನಗಳ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕು. प्रश्न, यह युद्ध स्थल पर बेहद की बॉक्सिंग कौन सी है? बॉक्सिंग में विजय का आधार क्या है? ಈ ಯುದ್ಧ ಸ್ಥಳದಲ್ಲಿ ಬೇಹದ್ದಿನ ಬಾಕ್ಸಿಂಗ್ ಯಾವುದಾಗಿದೆ? ಬಾಕ್ಸಿಂಗ್ನಲ್ಲಿ ವಿಜಯದ ಆಧಾರ ಏನಾಗಿದೆ ಅಂತ ಹೇಳ್ತಿದ್ದಾರೆ. ಏನು? ಬಾಕ್ಸಿಂಗ್ ಮಾಡ್ತಾರಲ್ಲ, ಏನು ಬಾಬಾ ಹೇಳ್ತಾರೆ, ಯುದ್ಧ ಸ್ಥಳದಲ್ಲಿ ಬೇಹದ್ದಿನ ಬಾಕ್ಸಿಂಗ್ ಯಾರ ಜೊತೆ? ನಮಗೆ माया रावण से तुम बच्चों की बेहद की बॉक्सिंग है, इससे ही मल्ल युद्ध कहा जाता है. इस बॉक्सिंग में विजय बनने के लिए बुद्धि में रहे हमने कल्प कल्प जीत पाई है. माया रावण पर जीत पाने के लिए पांचों भूतों का दान देना है. दान भी देकर फिर कभी वापस नहीं लेना है. अगर दान देकर वापस लिया, काम क्रोध के वश हुए तो सब भूत फिर सताने लगेंगे. ತಂದೆ ಉತ್ತರದಲ್ಲಿ ತಿಳಿಸ್ತಿದ್ದಾರೆ, ಮಾಯಾ ರಾವಣನ ಜೊತೆಯಲ್ಲಿ ನಿಮ್ಮ ಮಕ್ಕಳ ಬೇಹದ್ದಿನ ಬಾಕ್ಸಿಂಗ್ ಇದೆ. ಇದನ್ನೇ ಮಲ್ಲಯುದ್ಧವೆಂದು ಹೇಳಲಾಗುತ್ತದೆ. ಈ ಬಾಕ್ಸಿಂಗ್ನಲ್ಲಿ ವಿಜಯಿಗಳಾಗಲು ನಿಮ್ಮ ಬುದ್ಧಿಯಲ್ಲಿರಬೇಕು. ನಾವು ಕಲ್ಪವೂ ಕೂಡ ವಿಜಯವನ್ನು ಗಳಿಸಿದ್ದೇವೆ. ಮಾಯಾ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈ 5 ಭೂತಗಳ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಯಾವುದದು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವೆನ್ನುವಂಥ ಪಂಚ ವಿಕಾರಗಳನ್ನು ನಾವೇನು ಮಾಡಬೇಕು? ಈ ಬಾಬಾಗೆ ದಾನವಾಗಿ ಕೊಡಬೇಕು. ದಾನವಾಗಿ ಕೊಟ್ಟಿರುವಂಥ ವಸ್ತುವನ್ನು ವಾಪಸ್ ಎಂದಿಗೂ ತೆಗೆದುಕೊಳ್ಳಬಾರದು. ಒಂದು ವೇಳೆ ತೆಗೆದುಕೊಂಡ್ರೆ ಅದು ನಿಮಗೆ ತುಂಬ ಸತಾಯಿಸುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಕಾಮ ಕ್ರೋಧಕ್ಕೆ ವಶರಾಗಿದ್ರೆ ಅಂದರೆ ಉಳಿದ ಎಲ್ಲ ಭೂತಗಳಿಗೂ ಕೂಡ ವಶರಾದಂಗೆ ಅವು ಕೂಡ ನಿಮಗೆ ಸತಾಯಿಸುತ್ತದೆ. ಅದಕ್ಕೋಸ್ಕರದಲ್ಲಿ ಎಚ್ಚರ ವಹಿಸಿ ಅಂತ ಹೇಳ್ತಿದ್ದಾರೆ. ಗೀತ್, ಏಕ ತೋ ಜೋ ಮಿಲಾ ಸಾರಿ ದುನಿಯಾ ಮಿಲಿ. ತಾವು ಒಬ್ಬರು ಸಿಕ್ಕಿದಾಗ ನಮಗೆ ಪೂರ್ತಿ ಪ್ರಪಂಚವೇ ಸಿಕ್ಕಿತ್ತು ಅಂತ ಅಲ್ವಾ? ಬಾಬರೊಬ್ಬ ಸಿಕ್ಕಿದ್ರೆ ಸಾಕು, ಪೂರ್ತಿ ಪ್ರಪಂಚ ನಮಗೆ ಸಿಕ್ಕಿದಂಗೆ ಅಲ್ವಾ? ओम शांति. यह रिकॉर्ड है जो बंधन से मुक्त हो संबंध में आए हैं. इस समय है माया का बंधन, इसको ही असली बंधन कहा जाता है. अब तुम्हारा है ईश्वरीय संबंध. बंधन में है दुख, संबंध में है सुख. इसलिए कहते हैं दुख के बंधन काट हमें सुख के संबंध में लाओ. ಇದು ಹಾಡು ಬಂಧನ ಮುಕ್ತರನ್ನಾಗಿ ಮಾಡುವುದು, ಬಂಧನದಿಂದ ಬಂಧನ ಸಂಬಂಧದಲ್ಲಿ ತೆಗೆದುಕೊಂಡು ಬರುವುದು ಅಂತ ಹೇಳ್ತಿದ್ದಾರೆ ಬಾಬಾ. ಈ ಸಮಯದಲ್ಲಿ ಮಾಯೆಯ ಬಂಧನ ಇದೆ, ಇದನ್ನೇ ಅಸಲಿ ಬಂಧನವೆಂದು ಹೇಳಲಾಗುತ್ತದೆ. ಅದರಲ್ಲಿ ನಿಮ್ಮದು ಯಾವ ಸಂಬಂಧ? ಈಶ್ವರೀಯ ಸಂಬಂಧ ಅಂತ ಹೇಳ್ತಾರೆ ಬಾಬಾ. ಬಂಧನ ಅಂದ್ರೆ ಏನು? ದುಃಖ ಕೊಡುವುದು. ಸಂಬಂಧ ಅಂದ್ರೆ ಏನು? ಸುಖ ಕೊಡುವುದು. ಆದರೆ ಇವಾಗೆಲ್ಲ ಸಂಬಂಧಗಳು ಹೆಂಗಾಗ್ಬಿಟ್ಟಿದೆ? ಬಂಧನವಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲದರಿಂದ ನಮಗೆ ದುಃಖ ಸಿಗ್ತಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇವಾಗ ನನ್ನೊಬ್ಬನ ಜೊತೆಯಲ್ಲಿ ಸಂಬಂಧವನ್ನು ಜೋಡಿಸಿ ಸುಖಿಯರಾಗಿ ಅಂತ.
भक्ति मार्ग में भक्तों की पुकार होती है। भगत अर्थात भगवान को याद करने वाले। ಭಕ್ತಿ ಮಾರ್ಗದಲ್ಲಿ ಭಕ್ತರೆಲ್ಲರೂ ಕೂಡ ಕೂಗ್ತಾ ಇರ್ತಾರೆ. ಭಕ್ತರು ಅಂದ್ರೇನೆ ಭಗವಂತನ ನೆನಪು ಮಾಡುವಂಥವರು. परंतु दुनिया में एक भी भक्त नहीं जिसको भगवान का पता हो, इसलिए आधा कल्प में भक्ति मार्ग चला आता। साधु भी साधना करते हैं भगवान से मिलने के लिए, बंदगी करते हैं। भगवान तो एक है, उनसे वर्षा मिलता है. ತಂದೆ ಹೇಳ್ತಿದ್ದಾರೆ, ಭಕ್ತಿಯಲ್ಲಿ ಎಷ್ಟು ಪ್ರಯತ್ನ ಮಾಡ್ತಾರೆ ಭಗವಂತನ ನೆನಪು ಮಾಡಲಿಕ್ಕೆ ಅಂತ. ಆದರೆ ವಿಚಿತ್ರ ಏನಂತಂದರೆ, ಭಕ್ತಿಯಲ್ಲಿರುವಂಥ ಯಾವೊಬ್ಬ ಭಕ್ತನಿಗೂ ಸತ್ಯ ಭಗವಂತನ ಪರಿಚಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಧ ಕಲ್ಪದಿಂದ ಹಾಗೇನೆ ಭಕ್ತಿ ಮಾರ್ಗದಲ್ಲಿ ನಡ್ಕೊಂಡ್ಬಂದ್ಬಿಟ್ರಿ. ಸಾಧುವರು ಕೂಡ ಎಷ್ಟು ಸಾಧನೆ ಮಾಡ್ತಾರೆ ಆ ಭಗವಂತನನ್ನು ಪಡೆದುಕೊಳ್ಳೋದಕ್ಕೆ. ಕೇವಲ ಒಂದು ಸಾಕ್ಷಾತ್ಕಾರ ಆಗಿದ್ರೆ ಸಾಕು ಇಷ್ಟೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಸಾಕ್ಷಾತ್ಕಾರವು ಕೂಡ ಅವರು ಹೆಂಗೆ ಇಚ್ಛೆ ಪಡ್ತಾರೋ ಆ ರೂಪದಲ್ಲಿ ಆಗುತ್ತೆ ಅಷ್ಟೇ. ಅದು ನಿಜವಾಗಿರುವಂಥ ಭಗವಂತನ ರೂಪದಲ್ಲಂತೂ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಾದರೂ ಅದೇ ಭಗವಂತ ಅಂತ ತಿಳ್ಕೊಂಡು ಸುಖೀರಾಗ್ಬಿಡ್ತಾರೆ, ಸಂತುಷ್ಟ ತೃಪ್ತರಾಗ್ಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಸತ್ಯ ನನ್ನ ಪರಿಚಯ ಯಾರೊಬ್ಬರಿಗೂ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಪ್ ಕಾ ವರ್ಸಾ ತೋ ಹೈ, फिर भी बेहद के बाप को याद करते हैं क्योंकि हद के वर्षे में दुख है, बेहद के वर्षे में सुख है. या तुम जानते ಹದ್ದಿನ ತಂದೆಯ ಆಸ್ತಿ ನಮ್ಮ ಹತ್ರ ಇದೆ. ಆದರೂ ನಾವು ಯಾಕೆ ಬೇಹದ್ದಿನ ತಂದೆಯ ನೆನಪು ಮಾಡೋದ್ರಿಂದ ಆಸ್ತಿಯನ್ನು ಪಡೆದುಕೊಳ್ತೀವಿ? ಹದ್ದಿನ ಆಸ್ತಿಯಲ್ಲಿ ದುಃಖವಿದೆ, ತಂದೆ ಕೊಡುವಂತಹ ಬೇಹದ್ದಿನ ಆಸ್ತಿಯಲ್ಲಿ ಸುಖವಿದೆ. सबको सुख देते हैं, मुक्ति पाते हैं. जीवन मुक्ति पाने के लिए सिर्फ मुक्ति कहे वो फिर मोक्ष हो जाएगा. मुक्ति के साथ साथ जीवन मुक्ति ज़रूर है. जीवन मुक्ति है सुख का संबंध, जबकि आत्माएं सतो प्रदान है. यह आत्माएं हो दुख के बंधन से छूटने के लिए दूसरे तरफ सुख के संबंध में जुटते जा रहे हो. कर्म बंधन का हिसाब किताब चुक्त करना पड़ता है. नई दुनिया में दुख नहीं है, पहले पहले है सुख का संबंध, बाद में फिर दुख का बंधन शुरू होता है. दुख सुख सब खेल खेलती है. तुम बहुत सुख तो बहुत दुखी भी देखते हो, वह थोड़ा दुख तो थोड़ा सुख देखते हैं. भारत जो हेवन सॉल्वेंट था अब हेल इनसॉल्वेंट हो गया है. सबसे नया था अभी सबसे पुराना है. बहुत दुख देखे हैं, अभी भी बहुत दुख है. इन दुखों से छुड़ाने के लिए ही बाप को पुकारते हैं. उनको पिया कहा जाता है. वह हद के पिया को पुकारते हैं. अब तुम समझते हो उनको दुख है तो पुकारते हैं ना. अभी श्रीमत पर तुम पुरुषार्थ कर रहे हो सुखधाम में जाने का. ಈಗ ಕರ್ಮ ಬಂಧನದ ಎಲ್ಲ ಲೆಕ್ಕಾಚಾರವನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ. ನಾವು ಕೇವಲ ಮುಕ್ತಿ ಅಂತ ಹೇಳ್ಬಿಟ್ರೆ ಕೆಲವ್ರು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಮುಕ್ತಿ ಮೋಕ್ಷ ಅಂತ ಹೇಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮುಕ್ತಿ ಜೀವನ್ ಮುಕ್ತಿ ಅಂತ ಹೇಳಲಾಗುತ್ತದೆ. ಮುಕ್ತಿ ಅಂತೂ ಎಲ್ಲರಿಗೂ ಸಿಗುತ್ತೆ, ಅಂದರೆ ಶಾಂತಿಧಾಮಕ್ಕೆ ಎಲ್ಲರೂ ಹೋಗ್ತಾರೆ. ಆನಂತರ ಸುಖದ ಸಂಬಂಧದಲ್ಲಿ ಬರುತ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ನಂಬರ್ ವಾರಾಗಿ ಮೊಟ್ಟ ಮೊದಲು ಸುಖದ ಸಂಬಂಧದಲ್ಲೇ ಇದ್ರಿ, ಆನಂತರ ದುಃಖದ ಬಂಧನ ಶುರುವಾಯಿತು. ಸುಖ ದುಃಖ ಎಲ್ಲವೂ ಕೂಡ ಇದೊಂದು ಆಟವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಜಾಸ್ತಿ ಸುಖ ನೋಡಿರುವಂಥವ್ರು ಯಾರು? ನಾವೇ. ಜಾಸ್ತಿ ದುಃಖ ನೋಡಿರುವಂಥವ್ರು ಯಾರು? ನಾವೇ ಅಂತ ಹೇಳ್ತಿದ್ದಾರೆ ಬಾಬಾ. ಹೊರಗಿನವರೆಲ್ಲ ಕೂಡ ಸ್ವಲ್ಪ ಸುಖ ಸ್ವಲ್ಪ ದುಃಖ ಅಷ್ಟೆ, ಆದರೆ ನಿಮ್ಮದು ತುಂಬ ಜಾಸ್ತಿ ಸುಖವಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಈ ಸಮಯದಲ್ಲಿ ದುಃಖಾತಿ ದುಃಖ, ತುಂಬ ದುಃಖ ಆಗಿರುವಂಥ ಕಾರಣ ಈ ದುಃಖಗಳಿಂದ ಬಿಡುಗಡೆ ಮಾಡಲು ಎಲ್ಲರೂ ತಂದೆಯ ಬರ್ತಾರೆ. ಹಾಗೂ ಅದಕ್ಕೆ ಮೊದಲು ತಂದೆಯನ್ನು ಕರೀತಾರೆ, ಹೇ ಪ್ರಿಯತಮನೇ ಬನ್ನಿ ಅಂತ. ಪ್ರಿಯತಮ ಅಂದರೆ ಹೊರಗಿನಲ್ಲಿ ಹದ್ದಿನವರಿಗೆ ಹೇಳಲಾಗುತ್ತೆ, ಆದರೆ ಇಲ್ಲಿ ನೀವೆಲ್ಲರೂ ಕೂಡ ದುಃಖದಿಂದ ಬಿಡಿಸಲು ಆ ಪ್ರಿಯತಮ ಆಗಿರುವ ತಂದೆಯನ್ನೇ ಕರೀತೀರಿ. ಭಾರತ ದೇಶವಾಗ ಹೊಸದಾಗಿತ್ತು, ತುಂಬ ಸುಖಿಯಾಗಿತ್ತು. ಆದರೆ ಇವಾಗ ಹಳೇದಾಯ್ತು. ಅವಾಗ
ತುಂಬ ದುಃಖಿಯಾಯಿತು ಅಂತ ಹೇಳ್ತಾರೆ. ಆ ಮಂದಿರಲ್ಲಿರುವಂಥ ವಾಸಿಗಳು ದುಃಖಿತರಾದರು. ಈ ಸಮಯದಲ್ಲಿ ತಂದೆ ಬಂದು ಎಲ್ಲ ದುಃಖವನ್ನು ಬಿಡಿಸ್ಲಿಕ್ಕೆ ಬಂದಿದ್ದಾರೆ. ನೀವು ಶ್ರೀಮದ್ದಂತೆ ಒಳ್ಳೆ ಪುರುಷಾರ್ಥ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ಲಿಕ್ಕೆ? ಪರಂಧಾಮಕ್ಕೆ ಹೋಗ್ಲಿಕ್ಕೆ ಇಷ್ಟು ಪುರುಷಾರ್ಥ ಮಾಡಬೇಕಾ? ಸುಖಧಾಮಕ್ಕೆ ಹೋಗ್ಲಿಕ್ಕೆ ಪುರುಷಾರ್ಥ ಮಾಡಬೇಕು. ನಾವು ಶಾಂತಿಧಾಮಕ್ಕೆ ಹೋಗ್ಲಿಕ್ಕೆ ಯಾವುದೇ ಪುರುಷಾರ್ಥದ ಅವಶ್ಯಕತೆ ಇಲ್ಲ ಅಲ್ವ? ಸುಖಧಾಮದಲ್ಲೂ ಕೂಡ ಒಳ್ಳೆಯ ಪದವಿಯನ್ನು ಪಡೆಯೋದಕ್ಕೆ ಇಷ್ಟು ಶ್ರೇಷ್ಠ ಪುರುಷಾರ್ಥ ಬೇಕಾಗುತ್ತೆ. बाप कहते हैं हर 5000 वर्ष बाद आता हूँ, तुम्हारी बुद्धि में अब ज्ञान भरा है, आदि से अंत तक तो त्रिकालदर्शी हुआ ना। तुम तीनों लोकों को जानते हो, मूल वतन में हम आत्माएं शांति में रहती है, हम असूल में उस निर्वाण धाम के वासी है। फिर प्रवृत्ति धर्म में आने से इन ऑर्गन्स द्वारा पाठ बजाते हैं। तुम सुख और दुख का पाठ बजाते हो आदि से अंत तक। तुम ऑलराउंडर हो, तुम ही 84 जन्म लेते हो। तुमको अब रोशनी मिली है, 84 लाख जन्म तो हो ना सके। 84 जन्म है, मनुष्य 84 जन्म लेते हैं, बाकी वैरायटी योनियों तो ढेर है, गिनती करने वाला तो कोई नहीं है। ऐसे ही दुक्ला लगा देते हैं। ಬಾಬಾ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ತಂದೆ ಪುನಃ ಬಂದು 5000 ವರ್ಷದ ಹಿಂದೆ ಬಂದಂಗೆ ಈಗಲೂ ಕೂಡ ಬಂದು ನಮಗೆ ಜ್ಞಾನವನ್ನು ಅರ್ಥ ಮಾಡಿಸ್ತಿದ್ದಾರೆ. ಈಗ ಈ ಜ್ಞಾನ ಎಲ್ಲ ನಿಮ್ಮ ಬುದ್ಧಿಯಲ್ಲಿ ತುಂಬಿದೆ. ಎಲ್ಲಿಂದ ಎಲ್ಲಿವರೆಗೂ? ಈ ಸೃಷ್ಟಿಯ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಅಂತ ಹೇಳ್ತಿದ್ದಾರೆ. ತ್ರಿಕಾಲದರ್ಶಿಗಳೂ ಸಹ ಆಗಿದ್ದೀರಿ, 3 ಲೋಕಗಳನ್ನು ತಿಳಿದುಕೊಂಡಿದ್ದೀರಿ. ಮೂಲವತನದಲ್ಲಿ ನಾವು ಆತ್ಮರು ಶಾಂತಿಯಾಗಿರ್ತೇವೆ. ವಾಸ್ತವಿಕವಾಗಿ ನಾವು ಶಾಂತಿಧಾಮ ಅಥವಾ ನಿರ್ವಾಣಧಾಮದ ನಿವಾಸಿಗಳು. ಪ್ರವೃತ್ತಿ ಧರ್ಮದಲ್ಲಿ ಬರೋದ್ರಿಂದ ನನಗೆ ಒಂದು ಇಂದ್ರಿಯಗಳು ಸಿಕ್ಕಿವೆ ಪಾತ್ರವನ್ನು ಮಾಡಲಿಕ್ಕೆ. ಇಲ್ಲಿ ಸುಖ ಹಾಗೂ ದುಃಖ ಎರಡೂ ಪಾತ್ರವನ್ನು ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದಿಂದ ಅಂತ್ಯದವರೆಗೂ ಸುಖ ಹಾಗೂ ದುಃಖ ಎರಡೂ ಪ್ರಕಾರದ ಪಾತ್ರವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಆಲ್ರೌಂಡರ್ಸ್ ಅಂತ. ನಾವು ಯಾರು? ಆಲ್ರೌಂಡರ್ಸ್. ಎಲ್ಲ ಅನುಭವವನ್ನು ಮಾಡಿದ್ದೇವೆ ಅಂತ. ನೀವೀಗ 84 ಜನ್ಮವನ್ನು ಪಡ್ಕೊಂಡಿದ್ದೀರಿ. ಈಗ ನಿಮಗೆ ಬೆಳಕು ಸಿಕ್ಕಿದೆ. 84 ಲಕ್ಷಗಳ ಜನ್ಮ ಅಲ್ಲ, ಆದರೆ 84 ಜನ್ಮ ಅಂತ. ಇಲ್ಲಿ ಎಷ್ಟೊಂದು ವೆರೈಟಿ ಯೋನಿಗಳು ಕೂಡ ಇದೆಯಲ್ವ. ಇದನ್ನು ಲೆಕ್ಕ ಮಾಡುವಂಥವರೇ ಯಾರೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಆದರೆ ಏನೋ ಒಂದು ಅವರಿಗೆ ಅನಿಸ್ದಂಗೆ ಬರೆದ್ಬಿಟ್ಟು ಮೋಸ ಮಾಡ್ತಾರೆ. ಆದರೆ ನಿಜವಾಗ್ಲೂ ಕೂಡ ಯಾರೊಬ್ಬರಿಗೂ ಈ ಸತ್ಯ ಪರಿಚಯ ತಿಳಿದಿಲ್ಲ ಅಂತ ಹೇಳ್ತಿದ್ದಾರೆ. ಅಭಿ ತುಮ್ ಜಾನ್ತೆ ಹೋ ಕೌನ್ 84 ಜನ್ಮ कैसे लेते हैं. ಈಗ ನೀವು ತಿಳ್ಕೊಂಡಿದ್ದೀರಿ ಯಾರು 84 ಜನ್ಮಗಳನ್ನು ಹೀಗೆ ಪಡೆಯುತ್ತಾರೆ ಅಂತ. सिख लोग व आर्य समाजी बहुत ही आदि 84 जन्म नहीं लेंगे. ಸಿಖ್ಖರಿರ್ಬೋದು, ಆರ್ಯ ಸಮಾಜಿಗಳಿರ್ಬೋದು, ಅಥವಾ ಬೌದ್ಧರಿರ್ಬೋದು, ಇಂಥ ಧರ್ಮ ಸ್ಥಾಪಕರು ಅಥವಾ ಮಹಾತ್ಮರು 84 ಜನ್ಮವನ್ನು ಪಡೆಯಲು ಸಾಧ್ಯ ಇಲ್ಲ. तुम बात को जानते हो इसलिए कहते हो गीता का भगवान कौन. 84 ಜನ್ಮ ಪೂರ್ತಿಯಾಗಿ ಪಡೆದಿರುವಂಥವ್ರು ಯಾರು? ಶ್ರೀಕೃಷ್ಣ. ಹಾಗೂ ಅವ್ರ ಜೊತೆ ಬರುವಂಥ ನಾವೆಲ್ಲರೂ ಕೂಡ ಅಲ್ವಾ. ನಾವೆಲ್ಲರೂ ಕೂಡ ರಾಯಲ್ ಫ್ಯಾಮಿಲಿಯಲ್ಲಿ ಬರುವಂಥವ್ರು, ಸಚಿವದ ಆದಿ ಸಮಯದಲ್ಲಿ ಬರುವಂಥವ್ರು. ಅಂದರೆ ನಾವು ಕೂಡ 84 ಜನ್ಮವನ್ನು ಪಡೆದಂಗೆ. ಈಗ ನಿಮಗೆ ಎಲ್ಲ ಜ್ಞಾನ ತಂದೆಯಿಂದ ತಿಳಿದುಕೊಂಡಿರುವಂಥ ಕಾರಣ ನೀವು ಹೇಳಲಿಕ್ಕೆ ಸಾಧ್ಯ ಗೀತೆಯ ಭಗವಂತ ಯಾರು ಅಂತ. ಯಾರು ಗೀತೆಯ ಭಗವಂತ? ज्ञान सागर पतित पावन हेवनली गॉडफादर या सर्वगुण संपन्न हेवन का प्रिंस श्री कृष्ण. यह पहले तो बहुत सहज है, तो इसलिए बाबा ऐसी ऐसी पहेली छुपवा रहे हैं तो मनुष्य की बुद्धि में बैठे तो जज करो कि गीता का भगवान कौन है. ಬಾಬಾ ಎಲ್ಲರೂ ಕೂಡ ಒಂದು ಗುಹ್ಯ ರಹಸ್ಯವನ್ನು ತಿಳಿಸಲು ಒಂದು ಒಗಟನ್ನು ಹಾಕ್ತಿದ್ದಾರೆ. ಏನು ಅಂತಂದರೆ ಗೀತೆ ಭಗವಂತ ಯಾರು ಅಂತ. ಮತ್ತು ಮಹಿಮೆಗಳು ಕೂಡ ತಂದೆ ಜ್ಞಾನಸಾಗರ, ಪತಿತ ಪಾವನ, ದುಃಖಾರ್ಥ, ಸುಖಾರ್ಥ,
ಮತ್ತು ಶ್ರೀಕೃಷ್ಣ ಸರ್ವಗುಣ ಸಂಪನ್ನ, ನಿರ್ವಿಕಾರಿ, ಈ ರೀತಿ ಮಹಿಮೆಯನ್ನು ತೋರಿಸಿ ಯಾರು ಈಗ ಗೀತೆಯ ಭಗವಂತ ಹೇಳಿ ನೀವೇ ಜಡ್ಜ್ ಮಾಡಿ ಅಂತ ನಮಗೆ ಕೊಡ್ತಿದ್ದಾರೆ ಬಾಬಾ. हेवनली गॉड फादर है, हेवन स्थापन करने वाले, पतितों को पावन बनाने में कितना टाइम लगता है। मुख्य बात है पवित्र रहने की, बुद्धि से एक से बुद्धि लगाना है बरोबर, या गर्भार छोड़ना नहीं है, वह तो हद के सन्यासी छोड़ते हैं, तुम्हारा है बेहद का सन्यास, वह फिर पुरानी दुनिया में रहते हैं, सबको सारी दुनिया को भूलना पड़ता है, हमको हद से बेहद में जाना है, वह शांतिधाम, वह शांति ही शांति है, बाकी हद और बेहद का सुख यहाँ है. ಈಗ ಸ್ವರ್ಗ ಸ್ಥಾಪಕರಾಗಿರುವಂಥ ತಂದೆ ಬಂದು ಪುನಃ ಜ್ಞಾನವನ್ನು ತಿಳಿಸಿ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗೂ ಈಗ ನಾವು ಪತಿತರಿಂದ ಪಾವನರಾಗುವುದಕ್ಕೆ ಎಷ್ಟು ಟೈಮ್ ಆಗುತ್ತಲ್ಲ, ಮುಖ್ಯ ಮಾತು ಪವಿತ್ರವಾಗಿರುವುದು, ಒಬ್ಬರ ಜೊತೆಯಲ್ಲೇ ಬುದ್ಧಿಯೋಗವನ್ನು ಜೋಡಿಸುತ್ತೆ. ಹಂಗಂತೇಳಿ ನಾವು ಎಲ್ಲಿಗೋ ಕಾಡಿಗೆ ಹೋಗಬೇಕು ಅಂತನೂ ಅಲ್ಲ. ಸನ್ಯಾಸಿರ ತರಹ ನಾವು ಕಾಡಿಗೆ ಹೋಗುವಂಥವರಲ್ಲ, ಮನೆಯ ಸನ್ಯಾಸಿ ಮಾಡುವಂಥವರಲ್ಲ. ಇದು ಬೇಹದ್ದಿನ ಸನ್ಯಾಸ. ಈ ಹಳೆಯ ಪ್ರಪಂಚದಲ್ಲಿ ಇದ್ದರೂ ಸಹ ಇದನ್ನೆಲ್ಲವನ್ನು ಮರೆತು ಹದ್ದಿನಿಂದ ಬೇಹದ್ದಿಗೆ ಹೋಗಬೇಕಾಗಿದೆ. ನಾವು ಎಲ್ಲಿಗೆ ಹೋಗ್ಬೇಕೀಗ? ಶಾಂತಿಧಾಮಕ್ಕೆ ಹೋಗಬೇಕು. ಅಲ್ಲಿ ಏನಿದೆ? ಶಾಂತಿಧಾಮದಲ್ಲಿ ಏನಿದೆ? ಹೆಸರಿದ್ದಂಗೆ ಶಾಂತಿಯೇ ಶಾಂತಿ ಇದೆ ಅಂತ ಹೇಳ್ತಿದ್ದಾರೆ. ಬಾಕಿ ಹದ್ ಅವ್ರ ಬೇಹದ್ ಕಾ ಸುಖ ಯಾ ಹೈ. ಬಾಕಿ ಹದ್ದಿನ ಹದ್ದು ಸುಖ ಹಾಗೂ ಈ ಶಾಂತಿಯು ಕೂಡ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಹದ್ದು ಬೇಹದ್ ಎರಡೂ ಮಾತಿದೆಯಲ್ವಾ. ಬಾಬಾ ಹೇಳ್ತಾರೆ ಬೇಹದ್ದಿನ ಸುಖ ಶಾಂತಿ ನಿಮಗೆ ಭವಿಷ್ಯದಲ್ಲಿ ಸಿಗುತ್ತೆ. ಈ ಪ್ರಪಂಚದಲ್ಲಿ ಏನೇನು ನೋಡ್ತೀರಿ ಎಲ್ಲರೂ ಕೂಡ ಹದ್ದಿನ ಸುಖವಿದೆ, ಹದ್ದಿನ ಶಾಂತಿ ಇದೆ. तुमको हद से बेहद में जाना है, तो शांतिधाम में हम आत्माओं का घर है, वहाँ कोई पाठ आत्मा बजाती नहीं, ऑर्गन्स नहीं है। फिर ड्रामा अनुसार सचिव का पाठ इमर्ज होता है जो तुमको पाठ बजाया है. ಬಾಬಾ ಹೇಳ್ತಿದ್ದಾರೆ ಮತ್ತೆ ಸತ್ಯಯುಗದಲ್ಲಿದ್ದಾಗ ನಮ್ಮದು ಪಾತ್ರ ಶುರುವಾಗುತ್ತೆ, ಆದರೆ ಶಾಂತಿಧಾಮ ಇದ್ದಾಗ ಏನು ಪಾತ್ರ ಆಗುತ್ತೆ ಅಲ್ವಾ. ಬಾಬಾ ಹೇಳ್ತಿದ್ರೆ ಶಾಂತಿಧಾಮದಲ್ಲಿ ಶರೀರ ಇದ್ದರೆ ತಾನೇ ಪಾತ್ರ ನಡೆಯೋದಕ್ಕೆ. ಅಲ್ಲಿ ಯಾವುದೇ ಇಂದ್ರಿಯಗಳಿರುವುದಿಲ್ಲ, ಅಲ್ಲಿ ಪಾತ್ರವೂ ನಡೆಯುವುದಿಲ್ಲ. ಮತ್ತು ಕೆಳಗಡೆ ಸತ್ಯಯುಗದಲ್ಲಿ ಬಂದಾಗ ನಿಮಗೆ ಪುನಃ ಪಾತ್ರ ಅನ್ನೋದು ಮೊದಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಕಲ್ಪ ಕಲ್ಪ ವಹಿ ಪಾಠ ಬಜಾತೆ ಹೋ. ಮತ್ತು ಒಂದು ಕಲ್ಪ ಅಲ್ಲ, ಕಲ್ಪ ಕಲ್ಪವೂ ಕೂಡ ಅದೇ ಪಾತ್ರವನ್ನು ಅಭಿನಯಿಸ್ತೀರಿ. ಬೋರ್ ಹೊಡೆಯುತ್ತಾ ಪಾತ್ರವನ್ನು ಅಭಿನಯಿಸೋದ್ರಲ್ಲಿ? ಇದೆಷ್ಟು ಅದ್ಭುತ ಅಂತಂದರೆ ಎಷ್ಟೊಂದು ಬಾರಿ ನಾಟಕದಲ್ಲಿ ಬಂದರೂ ಸಹ ನಮ್ಗೆ ಇದರಲ್ಲಿ ಬೋರ್ ಅಂತಾನೆ ಇರುವುದಿಲ್ಲ. ಯಹ ಬಾತೆ ತುಮಾರೇ ಸಿವಾಯ್ ಕೋಯಿ ಬತಾ ನಹೀ ಸಕ್ತೆ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಮಾತುಗಳು ನೀವು ಬಿಟ್ಟರೆ ಇನ್ನು ಯಾರೂ ಅರ್ಥ ಮಾಡಿಸಲು ಸಾಧ್ಯನೇ ಇಲ್ಲ. ಸುಖ ಸಂಬಂಧ ದುಃಖ ಬಂಧನ್ ತುಮ್ ಜಾನ್ತೆ. ಸುಖದ ಸಂಬಂಧ ಹಾಗೂ ದುಃಖದ ಬಂಧನದ ಬಗ್ಗೆ ನೀವೇ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. तुमको रहना भी आसुरी संबंध में है, क्योंकि तुम अभी ईश्वरीय संबंध में रह नहीं सकेंगे. इतने सभी कहाँ रहेंगे? फिर तो सन्यासियों मुआफिक हो जाएगा. कुटुंब को कहाँ ले जाएंगे? बच्चे वृद्धि को पाते रहेंगे. पहले पहले छोटा घर था, 3 पैर पृथ्वी के थे, तुम छोटी कोठरी में आते थे. जैसे बाबा कहते हैं घर में गीता पाठशाला खोलो, वैसे ही था. पूछते शुरू कैसे हुआ? बाबा बताते शुरू ऐसा हुआ था. पहले 3 पैर पृथ्वी के लिए, फिर पीछे बड़े मकान लिए. बच्चे भी बहुत आ गए, भट्टी बनी, मोटरें बस आदि भी रखी. इसलिए बाबा बच्चों को कहते हैं 3 पैर पृथ्वी लेकर पाठशाला खोलो, फिर तो तुम सारे विश्व का मालिक बन जाते हो. ಈಗ ಸುಖದ ಸಂಬಂಧದಲ್ಲಿ ಬರ್ತಿದ್ದೀವಿ, ದುಃಖದ ಬಂಧದಿಂದ ಬಿಡುಗಡೆ ಆಗ್ತಿದ್ದೀವಿ. ಇಲ್ಲಿರುವಂಥ ಪ್ರಪಂಚದಲ್ಲಿ ಅಸುರಿ ಬಂಧನ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಈಶ್ವರಿಯ ಸಂಬಂಧದ ಬಗ್ಗೆ ಯಾರೊಬ್ಬರಿಗೂ ಕೂಡ ಗೊತ್ತಿಲ್ಲ.
ಈಗ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಕೆಲವರು ಹಸುರಿ ಸಂಬಂಧದಲ್ಲಿರುವಂಥವ್ರು ಈಶ್ವರ್ಯ ಸಂಬಂಧದಲ್ಲಿ ಬರಲಿಕ್ಕೇನೋ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ಸನ್ಯಾಸಿರ ಥರ ಆಗ್ಬಿಡುತ್ತೆ, ಕುಟುಂಬ ಎಲ್ಲವೂ ಕೂಡ ಇಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲವನ್ನು ಕೂಡ ಬಿಟ್ಟು ಬಂದುಬಿಟ್ರೆ. ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಬಾಬಾರವರ ಮನೆಯಲ್ಲಿ ಯಾವಾಗ ಜ್ಞಾನ ಹೇಳೋದು ಮೊದಲಾಯಿತು ಆಗ ಮೆಲ್ಲ ಮೆಲ್ಲನೆ ಮಕ್ಕಳು ಕೂಡ ವೃದ್ಧಿ ಆಗ್ತಾ ಹೋದರು. ಹಿಂಗೆ ಫಸ್ಟ್ ಸ್ಟಾರ್ಟಿಂಗ್ ತಂದೆ ತಾಯಿ ಇರ್ತಾರೆ, ಮತ್ತಿಬ್ಬರು ಮಕ್ಕಳು ಇರ್ತಾರೆ, ಮತ್ತು ಅವ್ರಿಗೆ ಮಕ್ಕಳು, ಆ ಕುಟುಂಬ ಹಿಂಗೆ ಬೆಳೀತಾ ಹೋಗುತ್ತೆ, ಆ ಮನೆಯು ಕೂಡ ಹಿಂಗೆ ಬೆಳೀತಾ ಹೋಗುತ್ತೆ. ಅದೇ ರೀತಿ ಇಲ್ಲೂ ಸಹ ಬಾಬಾ ತಿಳಿಸ್ತಾರೆ, ನೀವು ಮಕ್ಕಳು ಕೂಡ ಬಾಬಾರವರ ಮನೆಗೆ ಬಂದಾಗ ಕೆಲ ಮಕ್ಕಳು ಕೇಳ್ತಾರೆ, ಬಾಬಾ ಸ್ಟಾರ್ಟಿಂಗ್ ಹಿಂಗೆ ಸ್ಟಾರ್ಟ್ ಆಯಿತು ಅಂತ. ಚಿಕ್ಕ ಮಕ್ಕಳು ತಾನೇ ಇದ್ದಿದ್ದು, ಅದಕ್ಕೋಸ್ಕರ ಬಾಬಾ ಹೇಳ್ತಾಯಿದ್ರು, ಮೊಟ್ಟ ಮೊದಲು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ 3 ಹೆಜ್ಜೆಯ ಪೃಥ್ವಿಯ ಭೂಮಿ ಮೇಲೆ, ಅಂದರೆ ಪೃಥ್ವಿ ಮೇಲೆ ಕ್ಲಾಸ್ ಸ್ಟಾರ್ಟ್ ಆಯಿತು ಅಷ್ಟೇ. ಅಷ್ಟು ಚಿಕ್ಕ ಸ್ಥಾನದಲ್ಲಿ ಯಜ್ಞ ಸ್ಟಾರ್ಟ್ ಆಗಿ ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ. ಮಕ್ಕಳು ವೃದ್ಧಿ ಆಗ್ತಾ ಬಂದರು, ಮೋಟರು ಬಸ್ಸು ಅದು ಕೂಡ ಬಾಬಾ ಮನೇಲಿ ಬರ್ತಾ ಹೋಯಿತು. ಇವಾಗ ನೋಡಿ ಮಧುಬನ ಎಷ್ಟು ವಿಶಾಲವಾಗಿದೆ, ಮತ್ತು ಪ್ರತಿಯೊಂದು ಸೆಂಟರ್ಸು ಕೂಡ ಎಷ್ಟು ವಿಶಾಲವಾಗಿಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಸ್ಟಾರ್ಟ್ ಮಾಡಬೇಕಾಗಿರೋದು ಸ್ಟಾರ್ಟ್ ಮಾಡುವಾಗ 3 ಹೆಜ್ಜೆ ಭೂಮಿ ಸಿಕ್ಕಿದ್ರೂ ಸಾಕು, ಪಾಠಶಾಲೆಯನ್ನು ಸ್ಟಾರ್ಟ್ ಮಾಡಿಬಿಡಿ ಅಂತ ಬಾಬಾ ಹೇಳ್ತಾರೆ. ಗೀತಾ ಪಾಠಶಾಲೆಯನ್ನು ಕೂಡ ತೆರೀರಿ ಅಂತ ಬಾಬಾ ಹೇಳ್ತಾರಲ್ಲ, ಅದಕ್ಕೋಸ್ಕರ ಈ ರೀತಿ ವಿಶ್ವದ ಮಾಲೀಕರಾಗುವ ಸೇವೆ ನೀವು ಮಾಡ್ತಾ ಹೋಗಿ. ಅದಕ್ಕೆ 3 ಹೆಜ್ಜೆಯ ಪೃಥ್ವಿ ಮೇಲೆ ಪಾಠಶಾಲೆ ತೆರೆದ್ರೂ ಸಾಕು, ನೀವು ವಿಶ್ವದ ಮಾಲೀಕರಾಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. परंतु तुम जानते हो विश्व सृष्टि को कहा जाता है, बाप तो मालिक बनते नहीं हैं, बाप तो आते हैं खिदमत माना सेवा करने. जब सारी यूनिवर्स दुखी होती या गॉड की यूनिवर्सिटी सारे यूनिवर्स के लिए है, कॉलेज भी है, सबको सद्गति मिलती है, दुर्गति में भी जाते हैं, सूक्ष्म वतन मूल वतन में तो दुर्गति में नहीं आते हैं. इसलिए यूनिवर्सिटी से सारे यूनिवर्स का कल्याण होता है. यह बातें कोई शास्त्र में नहीं है, सभी की गति सद्गति के लिए कहते हैं. मुझे आना पड़ता है, नहीं तो पावन कैसे बने. रावण भी इतना समर्थ है, तुम हमारे तरफ आते हो, रावण फिर खींच लेते हैं. माया बड़ी दुष्टर है, माया तुमको दुख में ले जाती है. यह खेल है, बॉक्सिंग में दोनों ही समर्थ है, आधा कलब हार आधा कलब जीत होती है. यह बॉक्सिंग बेहद की है, इसको युद्ध स्थल कहा जाता है. इसमें माया रावण को जीतना होता है. कल्प पहले भी तुमने जीत पाई थी, तुम देख रहे हो कौन कौन निकल रहे. ತಂದೆ ಹೇಳ್ತಿದ್ದಾರೆ, ಈಗ ನಾನು ಬಂದಿರೋದೇ ಸೇವೆಯನ್ನು ಮಾಡಲಿಕ್ಕೆ, ಯೂನಿವರ್ಸೇ ದುಃಖಿ ಆಗಿಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈ ಯೂನಿವರ್ಸಿಟಿಯಿಂದ ಯೂನಿವರ್ಸನ್ನು ನಾನು ಪರಿವರ್ತನೆ ಮಾಡುತ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಒಂದು ಈಶ್ವರ ವಿಶ್ವವಿದ್ಯಾಲಯದಿಂದ ಪೂರ್ತಿ ವಿಶ್ವವನ್ನೇ ತಂದೆ ಏನು ಮಾಡ್ತಾರೆ, ಪರಿವರ್ತನೆ ಮಾಡ್ತಿದ್ದಾರೆ, ಕಲ್ಯಾಣ ಮಾಡ್ತಿದ್ದಾರೆ. ಈ ಮಾತುಗಳು ಯಾವುದೂ ಶಾಸ್ತ್ರದಲ್ಲಿಲ್ಲ. ಗತಿ ಸದ್ಗತಿಯನ್ನು ಕೊಡೋದಕ್ಕಾಗಿ ಸ್ವಯಂ ನಾನೇ ಬರಬೇಕಾಗುತ್ತೆ, ಇಲ್ಲಾಂದರೆ ನೀವು ಪಾವನರ ಹಿಂಗೆ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ರಾವಣ ಹಿಂಗೆ ಕಡಿಮೆ ಇಲ್ಲ, ತುಂಬ ಸಮರ್ಥ ಅಂತ ಹೇಳ್ತಿದ್ದಾರಲ್ವ, ಹೌದಾ ಇಲ್ವಾ? ಸಮರ್ಥ ಇಲ್ಲ ಅಂದರೆ ಅರ್ಧಕಲ್ಪ ರಾಜ್ಯ ಮಾಡಲಿಕ್ಕಾಗುತ್ತಾ? ರಾವಣ ಸಮರ್ಥನೇ. ಹಿಂಗೆ ಅಂತಂದರೆ ಇಷ್ಟು ವರ್ಷ ನಿಮ್ಮನ್ನು ದಾಸಿಗಳನ್ನ ಇಟ್ಕೊಂಡಿದ್ರು, ಈ ಸಮಯದಲ್ಲಿ ನಿನ್ನ ಹತ್ರ ಬಂದರೂ ಕೂಡ ಏನು ಮಾಡ್ತಿದ್ದಾನೆ, ತನ್ನ ಕಡೆ ಎಳ್ಕೊಳ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಧಕಲ್ಪ ಸೋಲು ಅರ್ಧಕಲ್ಪ ಜಯ ಆಯ್ತು. ಈಗ ನಿಮಗೆ ಮಾಯ ಜೊತೆ ಬಾಕ್ಸಿಂಗ್ ಆಗ್ತಿದೆ. ಮಾಯ ನಿಮಗೆ ದುಃಖದ ಕಡೆ ಎಳ್ಕೊಂಡು ಹೋಗ್ತಾನೆ, ನೀವು ಈ ಕಡೆ ಬರ್ತೀರಿ. ಇದೊಂದು ಆಟ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಹೊರಗಡೆ ಬಾಕ್ಸಿಂಗು ಹದ್ದಿಂದು, ಅದು ಯುದ್ಧ ಸ್ಥಳದಲ್ಲಿ ಹೇಳಲಾಗುತ್ತೆ. ಆದರೆ ಇದು ಮಾಯಾ ರಾವಣ ಜೊತೆಯಲ್ಲಿ ಈ ಯುದ್ಧ ಸ್ಥಳದಲ್ಲಿ ನಿಮಗೆ ಬಾಕ್ಸಿಂಗ್ ಆಗ್ತಿದೆ. ಕಲ್ಪೂ ನಾವು ವಿಜಯಗಳಾಗಿದ್ದೇವೆ ಎನ್ನುವ ಸ್ಮೃತಿ ಇದ್ದರೆ ನೀವೆಲ್ಲೂ ಕೂಡ ವಿಜಯಗಳಾಗಿ ಆಗ್ತೀರಿ. कोई कहते हैं बाबा क्रोध आता है, अरे यह तो भूत है, दान में दे फिर वापस लेंगे तो बहुत सताएगा. ಕೆಲವರು ಹೇಳ್ತಾರಂತೆ, ಬಾಬಾ ನನಗೆ ತುಂಬ ಕೋಪ ಬರುತ್ತೆ ಬಾಬಾ, ತುಂಬ ಕ್ರೋಧ ಇದೆ ಬಾಬಾ ಅಂತ. ಅವಾಗ ಬಾಬಾ ಏನು ಹೇಳ್ತಾರೆ, ಅರೆ ಇದು ಭೂತವಾಗಿದೆ, ದಾನವಾಗಿ ಕೊಟ್ಟಿರುವಂಥ ವಸ್ತುಗಳು ಮತ್ತೆ ನೀವು ತೆಗೆದುಕೊಂಡ್ರೆ ಅದೇನಾಗುತ್ತೆ, ಜಾಸ್ತಿ ಸತಾಯಿಸುತ್ತೆ ಅಂತ ಹೇಳ್ತಿದ್ದಾರೆ.
तुमने 5 विकार दान में दिया, फिर संन्यास करना है. ಬಾಬರ ಹತ್ರ ಬಂದ ತಕ್ಷಣ ಈ 5 ವಿಕಾರಗಳನ್ನು ಕೊಟ್ಟಿದ್ದೀವಿ ಅಂದರೆ ಇದರ ಸನ್ಯಾಸವನ್ನು ನಾವು ಮಾಡಲೇಬೇಕು. ಬಾಕಿ ಗರ್ಭಾರ छोड़कर भागना यह सब नहीं है. समझाते हैं 63 जन्म तुमने गोते खाए, अब एक जन्म पवित्र रहो. इसमें आमदनी बहुत है, जबरदस्त प्राप्ति है, दुश्मन सामने खड़ा है, मल्ल युद्ध होता है. कंस और कृष्ण की मल्ल युद्ध शास्त्रों में दिखाई है. यह तो माया रावण की बात है. कृष्ण की आत्मा अंतिम जन्म में माया से युद्ध कर फिर श्री कृष्ण बनती है. अब समझदार बनना है. ತಂದೆ ಹೇಳ್ತಾರೆ 63 ಜನ್ಮಗಳಲ್ಲಿ ಎಷ್ಟು ಮೋಸ ಹೋಗ್ಬಿಟ್ಟಿದ್ದೀರಿ, ಈ ಒಂದು ಜನ್ಮದಲ್ಲಾದರೂ ಪವಿತ್ರವಾಗಿರಿ. ಇದರಲ್ಲಿ ತುಂಬ ಜಾಸ್ತಿ ಪ್ರಾಪ್ತಿ ಇದೆ, ತುಂಬ ಸಂಪಾದನೆ ಇದೆ. ನಿಮ್ಮ ಶತ್ರುವೂ ಎದುರುಗಡೆ ಇದ್ದಾರೆ. ಮಲ್ಲ ಯುದ್ಧ ಇಲ್ಲಿ ನಡೀತಿದೆ. ಕಂಸ ಹಾಗೂ ಕೃಷ್ಣ ನಡುವೆ ಮಲ್ಲ ಯುದ್ಧ ಆದಂಗೆ ಶಾಸ್ತ್ರದಲ್ಲಿ ತೋರಿಸ್ತಾರಲ್ವ. ಈಗ ಇದು ಮಾಯಾ ರಾವಣನ ಮಾತಾಗಿದೆ ಅಂತ ಹೇಳಿದ್ರು. ನಿಮಗೆ ಹಾಗೂ ಮಾಯಾ ರಾವಣ ಜೊತೆಯಲ್ಲಿ ಯುದ್ಧ ನಡೀತಾ ಇದೆ. ಕೃಷ್ಣನ ಆತ್ಮವೇ ಅಂತಿಮ ಜನ್ಮದಲ್ಲಿದ್ದಾಗ ಯುದ್ಧ ಮಾಡಿ ಪುನಃ ರಾಜ್ಯವನ್ನು ಗೆಲ್ಲಿ ಕೃಷ್ಣ ಆಗಿ ಆಗ್ತಾರೆ. ಎಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದೀರ ನೀವು ಅಂತ ಹೇಳ್ತಿದಾರಲ್ವಾ. ಏನಾಗಿದ್ದೀರಂತೆ? ಬುದ್ಧಿವಂತರಾಗಿದ್ದೀರಿ. ಭಾರತ ಕಿತನಾ ಸಿರ್ ತಾಜ್ ತಾ, ಭಾರತ ಎಷ್ಟು ಶ್ರೇಷ್ಠವಾಗಿತ್ತು, ಸಿರು ಕಿರೀಟವಾಗಿತ್ತು ಅಂತ ಹೇಳ್ತಿದ್ದಾರೆ ಬಾಬಾ. सूर्यवंशी की दरबार देखो, इतने हीरे जवाहरों के महल थे. यहाँ भी दरबार होती है, आपस में प्रिंसेस मिलती है, नंबरवार बैठते हैं. बुद्धि से काम लो, वहाँ आपस में कैसे मिलते होंगे, उन्हों की दरबार कैसी होगी. रात को बत्ती देखने में नहीं आती, रोशनी ही रोशनी है. यहाँ साइंस का काम में आती है, गुम नहीं होता. तुम भारत को स्वर्ग बनाने के निमित्त बनते हो, स्वर्ग का द्वार खोलते हो. ತಂದೆ ಹೇಳ್ತಿದ್ದಾರೆ ಸೂರ್ಯವಂಶಿ ದರ್ಬಾರ್ ನೋಡಿ ಎಷ್ಟು ಶ್ರೇಷ್ಠವಾಗಿರುತ್ತೆ. ಅಲ್ಲಿ ವಜ್ರ ವೈಡೂರ್ಯಗಳ ಮಹಲುಗಳಿರುತ್ತೆ. ಹೆಂಗಿರುತ್ತೆ ಸತ್ಯುಗದಲ್ಲಿ ಮಹಲುಗಳು? ವಜ್ರ ವೈಡೂರ್ಯಗಳ ಮಹಲ್ ಇರುತ್ತೆ. ಅಲ್ಲಿ ದರ್ಬಾರ್ ಹೆಂಗೆ ನಡೆಯುತ್ತೆ ಗೊತ್ತಿಲ್ಲ. ರಾಜರು ಮಹಾರಾಜರೇ ಕುಳಿತಿರ್ತಾರೆ, ನೆಂಬರವಾರ ಕುಳಿತಿರ್ತಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ನೀವು ಬುದ್ಧಿಯಿಂದ ಕೆಲಸವನ್ನು ತೆಗಿಬೇಕು. ಮತ್ತು ರಾತ್ರಿಯಲ್ಲಿ ಲೈಟ್ ಆನ್ ಮಾಡಬೇಕಾ? ಸತ್ಯುಗದಲ್ಲಿ ಬಾಬಾ ಹೇಳ್ತಾರೆ ಬೆಳಕಿರುತ್ತೆ, ಅಲ್ಲಿ ನೀವು ಲೈಟ್ಸ್ ಆನ್ ಮಾಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಅಲ್ಲಿ ಯಾವ ವಜ್ರಗಳಿರುತ್ತೋ ಅದೇ ಆ ಹೊಳಪನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ರು ಬಾಬಾ. ಇನ್ನು ಕಲರ್ಫುಲ್ ಆಗಿರತ್ತಂತೆ ಆ ಲೈಟ್ಸ್. ಕಲರ್ಸ್ ನಾವು ಇಷ್ಟೇನು ಹೆಸರು ಹೇಳ್ತೀವಿ, ರೆಡ್, ಬ್ಲೂ, ಗ್ರೀನ್ ಅಂತ ಇತ್ಯಾದಿ, ಇದಕ್ಕಿನ್ನ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇರುತ್ತೆ, ಅದ್ಭುತವಾಗಿರುವಂಥ ದೃಶ್ಯಗಳಿರುತ್ತೆ ಅಂತ ಬಾಬಾ ಹೇಳ್ತಾರೆ. ಸತ್ಯುಗ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಹೇಳ್ತಾರೆ ಬಾಬಾ. ನೋಡಿದ್ದೀರಾ ಯಾರಾದರೂ ಸತ್ಯುಗವನ್ನು? ರಾಜ್ಯವನ್ನೇ ಮಾಡಿ ಬಂದಿದ್ದೀರಾ ತಾನೇ? ನೋಡೋದೇನಿದೆ? ಬಾಬಾ ಹೇಳ್ತಿದ್ದಾರೆ ಈ ದರ್ಬಾರ್ ಪುನಃ ನಡೆಯಲಾಗುತ್ತೆ, ನೀವು ಪುನಃ ಅಂತ ರಾಜರಾಗಿ ಆಗುತ್ತೀರಿ. शंकराचार्य वह यह शंकराचार्य है. बाप कहते हैं मैं ज्ञान का उच्चारण करता हूँ. गीत में सुना कि आप मिले तो सारी दुनिया मिली. उनसे ऊंच होता नहीं, सर्व मनोकामनाएं पूर्ण होती है स्वर्ग में, सब सुख मिल जाते हैं. आगे भी टेलीफोन, बिजली, मोटर आदि तो नहीं थी, अभी हुई. वह तो साइंस बहुत काम आती है. अभी भी विलायत में 7 रोज में मकान तैयार करके दे देते हैं. यहाँ के मनुष्य की बुद्धि तमो प्रधान है, यहाँ की बेंट तो उन्हों को रजो प्रधान कहेंगे. ಈಗ ತಂದೆ ಹೇಳ್ತಿದ್ದಾರೆ ನಿಮಗೆ ಎಷ್ಟೊಂದು ಈ ಸೈನ್ಸ್ನಲ್ಲೂ ಕೂಡ ಕೆಲಸ ಆಗುತ್ತೆ, ಈಗಂತೂ ಯಾವುದೇ ಪ್ರತಿಫಲ ಇಲ್ಲ ಅಂತ ಹೇಳ್ತಾರೆ. ಭಾರತ ದೇಶವನ್ನು ಸ್ವರ್ಗವಾಗಿ ಮಾಡಲಿಕ್ಕೆ ನೀವೇ ನಿಮಿತ್ತರಾಗಿದ್ದೀರಿ. ಅಂದರೆ ಸೈನ್ಸ್ನವರು ಕೂಡ ಅದನ್ನು ನಿಮಿತ್ತರಾಗ್ತಾರೆ. ಅದರಲ್ಲಿರುವಂಥ ಏನೇ ಪುಷ್ಪ ವಿಮಾನಗಳಾಗಿರ್ಬೋದು, ಇಲ್ಲೆಲ್ಲ ಸೈಂಟಿಫಿಕ್ ಟೆಕ್ನಾಲಜಿ ಏನೆಲ್ಲ ಕೂಡ ಬಂದಿದೆ, ಇದು ಕೂಡ ಸತ್ಯುಗಕ್ಕೆ ಬೇಕಾಗುತ್ತೆ ಅಂತ ಕೂಡ ಬಾಬಾ ತಿಳಿಸ್ತಿರ್ತಾರೆ. ಯೂಸ್ ಆಗುತ್ತೆ. ಮತ್ತು ಬಾಬಾ ಹೇಳ್ತಾರೆ ಇಲ್ಲಿವರೆಗೂ ಕೂಡ ಇಷ್ಟು ವರ್ಷ ಆದರೂ ಕೂಡ ಕರೆಂಟ್ ಆಗಲಿ ಇತ್ಯಾದಿ, ಟೆಲಿಫೋನು, ಮೋಟರ್ಸ್ ಇತ್ಯಾದಿ ಯಾವುದೂ ಇರಲಿಲ್ಲ.
ಈ ಲಾಸ್ಟ್ ಅಂಚೆ ಸಮಯದಲ್ಲಿ ಯಾಕೆ ಅಷ್ಟೊಂದು ಇನ್ವೆನ್ಷನ್ ಆಗ್ತಾ ಇದೆ, ಇಲ್ಲೆಲ್ಲ ಟ್ರಯಲ್ಸ್ ನಡೆಯುತ್ತೆ, ಪ್ರಾಕ್ಟಿಕಲ್ ಎಲ್ಲಿ ನಡೆಯುತ್ತೆ, ಸತ್ಯಯುಗದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಬಾಬಾ. ಈ ರೀತಿ ಸೈನ್ಸು ಕೂಡ ಅಲ್ಲಿ ತುಂಬ ಕೆಲಸಕ್ಕೆ ಬರುತ್ತೆ. ಎಷ್ಟು ಸೈನ್ಸ್ನಲ್ಲಿ ಇಂಪ್ರೂವ್ಮೆಂಟ್ ಬಂದಿದೆ ಟೆಕ್ನಾಲಜಿಯಲ್ಲಿ ಅಂದರೆ, ಫಾರಿನ್ನಲ್ಲೆಲ್ಲ 7 ದಿನದಲ್ಲೇ ಮನೆ ಕಟ್ಟಿ ಕೊಟ್ಬಿಡ್ತಾರೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. ಅಷ್ಟೆಲ್ಲ ಇರುತ್ತಲ್ವ, ಅಲ್ಲಿ ವುಡ್ಡಿಂದ ಮಾಡ್ತಾರೆ, ಇಲ್ಲ ಡಿಫ್ರೆಂಟಲ್ಲಿ ಮಾಡ್ತಾರೆ. ಬಾಬಾ ಹೇಳ್ತಾರೆ 7 ದಿನದಲ್ಲೇ ನಿಮಗೆ ಮನೆ ಕಟ್ಟಿ ಕೊಟ್ಬಿಡ್ತಾರೆ, ಅಷ್ಟೆಲ್ಲ ತಯಾರಾಗ್ಬಿಟ್ಟಿದೆ. ಆದರೆ ಈಗ ಮನುಷ್ಯರೆಲ್ಲರದು ಕೂಡ ತಮೋ ಪ್ರಧಾನ ಬುದ್ಧಿ, ಆದರೆ ಅವ್ರದ್ದೇ ಲೆಕ್ಕ ನೋಡಿದ್ರೆ ರಜೋ ಪ್ರಧಾನವಾಗಿರುತ್ತದೆ. तुम बच्चे यह सब जानते हो, दुनिया को बदलना होता है, इसलिए यह ಮಹಾಭಾರತ ಲಡಾಯಿ. ಈಗ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ, ಈಗ ಪೂರ್ತಿ ಪ್ರಪಂಚವೇ ಬದಲಾವಣೆ ಆಗಬೇಕು. ಅದಕ್ಕೋಸ್ಕರ ಸಾಧಾರಣ ಯುದ್ಧ ಆಗಲ್ಲ, ಏನಾಗಬೇಕು, ಮಹಾಭಾರತದ ಯುದ್ಧವೇ ಆಗಬೇಕು ಅಂತ ಹೇಳ್ತಿದ್ದಾರೆ. अब तुम्हारी बुद्धि खुल गई, कैसे युद्ध के मैदान में खड़े हैं, माया सामना करती है. ನಿಮಗೆ ಗೊತ್ತಿದೆ, ನಾವು ಹೆಂಗೆ ಈ ಯುದ್ಧ ಸ್ಥಳದಲ್ಲಿ ನಿಂತಿದ್ದೇವೆ, ಮಾಯಾ ಶತ್ರು ಹೆಂಗೆ ನಮ್ಮ ಮೇಲೆ ವಿಜಯವನ್ನು ಗಳಿಸಲಿಕ್ಕೆ ಬರ್ತಿದ್ದಾನೆ ಅಂತ. तुम भी निर्वाण धाम में रहने वाले हो, बाप कहते पूरा योग लगाओ, जैसे बाबा वैसे तुम. बाप तुम्हें विश्व का राज्य देते हैं, बाकी किसी को देता नहीं हूँ, तुमको विश्व की बादशाही देता हूँ. या कोई कम बात है क्या? दिव्य दृष्टि की चाबी भी कोई कम थोड़े ही है. खेल कैसे है, जो अच्छी रीति समझते हैं अंदर खुशी में रहते हैं. ನೋಡಿ, ಈಗ ಎಲ್ಲರೂ ಕೂಡ ನನ್ನ ಜೊತೆ ಯೋಗವನ್ನು ಜೋಡಿಸಿ ಎಲ್ಲರೂ ನಿರ್ವಾಣ ಧಾಮಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಬಾ. ತಂದೆ ಹೆಂಗೋ ಮಕ್ಕಳು ಕೂಡ ಹಂಗೆ ಅಂತ ಹೇಳ್ತಿದ್ದಾರೆ. ಈ ವಿಶ್ವದ ಮೇಲೆ ರಾಜ್ಯವನ್ನು ಮಾಡಬೇಕಾಗಿದೆ. ಈಗ ವಿಶ್ವ ರಾಜ್ಯವನ್ನು ಪಡೆದು ಎಷ್ಟು ಸಾಧಾರಣ ಮಾತಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ. ಎಷ್ಟು ಸಹಜ, ಎಷ್ಟು ಸಾಧಾರಣ ಮಾತದು ಅಲ್ವಾ. ಬಾಬಾ ಹೇಳ್ತಾರೆ, ಏನು ಕಡಿಮೆ ವಿಷಯನಾ ಅಂತ ಕೇಳ್ತಿದ್ದಾರೆ ಬಾಬಾ. ಕಡಿಮೆ ವಿಷಯ ಅಲ್ವಾ? ಬಾಬಾ ಹೇಳ್ತಿದ್ದಾರೆ, ವಿಶ್ವದ ಮಾಲೀಕರಾಗೋದಿಲ್ಲ ಅವರು ಕಡಿಮೆ ವಿಷಯನ. ಇವಾಗ ಎಲ್ಲಾದರೂ ಹೋಗಿ ಒಂದು ಚಿಕ್ಕ ಏರಿಯಾಗೆ ನಾನು ಇದಕ್ಕೆ ಮಾಲೀಕ ಅಂತ ಹೇಳ್ಬಿಟ್ಟು ಬಂದು ನೋಡೋಣ, ಅವ್ರು ಬಿಡ್ತಾರ? ಈಗ ನೀವು ವಿಶ್ವದ ರಾಜ್ಯ ಭಾಗ್ಯನೇ ಬಾಬಾ ನಿಮ್ಮ ಕೈಯಲ್ಲಿ ಕೊಡ್ತಿದ್ದಾರೆ ಅಂದರೆ ಇದಿಷ್ಟು ಶ್ರೇಷ್ಠ ಮಾತಾಗಿದೆ. ನಿನ್ನೆ ಕೂಡ ಬಾಬಾ ಮುರಳಿಲ್ಲ ಅದನ್ನೇ ತಿಳಿಸ್ತಾ ಇದ್ದೀರಿ, ನಶೆ ಏರಿಸ್ಕೊಳ್ಳಿ ಅಂತ. ಇವತ್ತು ಅದನ್ನೇ ಬಾಬಾ ಹೇಳ್ತಾರೆ, ಇದೇನಾದ್ರು ಕಡಿಮೆ ವಿಷಯನ, ಪೂರ್ತಿ ವಿಶ್ವನೇ ನಿಮ್ಮ ಕೈಯಲ್ಲಿ ಇರುತ್ತಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಪುನಃ ನಿಮಗೆ ಪರಂಪಿತ ಪರಮಾತ್ಮನೇ ಬಂದು ಈ ಆಟದ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಮತ್ತು ದಿವ್ಯ ದೃಷ್ಟಿ ಕೂಡ ಕೆಲವರಿಗೆ ಇರುತ್ತೆ, ಅಂದರೆ ಆ ಸಾಕ್ಷಾತ್ಕಾರವೂ ಕೂಡ ಆಗುತ್ತೆ, ಅದು ಕೂಡ ಏನು ಕಡಿಮೆ ಮಾತಲ್ಲ ಅಂತ ಹೇಳ್ತಾರೆ ಬಾಬಾ. ಈ ಎಲ್ಲ ಆಟಗಳು ನೋಡ್ತಾ ಇದ್ರೆ ನೀವು ಒಳಗೊಳಗೆ ತುಂಬ ಖುಷಿ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇದೆಯಾ ಖುಷಿ? ಏನಂತಿದೆ? ಜನ್ಮಾಷ್ಟಮಿ ಪರ್ ಬಿ ಸಂಜಾ. ಇವಾಗ ಒಂದು ಮನೆಯಲ್ಲಿದ್ದರೆ ಮನೆಗೆ ಮಾಲೀಕ ಆಗಕ್ಕಾಗ್ತಾ ಇಲ್ಲ, ಹೌದಾ ಇಲ್ವಾ? ಬಾಬಾ ಹೇಳ್ತಿದ್ದಾರೆ, ಪೂರ್ತಿ ವಿಶ್ವದ ಮಾಲೀಕನೇ ನಿಮ್ಮ ಕೈಯಲ್ಲಿ ಕೊಡ್ತಿದ್ದೀನಿ, ಎಷ್ಟು ಶ್ರೇಷ್ಠ. जन्माष्टमी पर भी समझाया है, कृष्ण की जयंती नहीं या परमपिता परमात्मा की ही गाई जाती है. ಈಗ ಜನ್ಮಾಷ್ಟಮಿ ಕೂಡ ಬರ್ತಿದೆ, ಅದ್ರ ಬಗ್ಗೆನೂ ಬಾಬಾ ತಿಳಿಸ್ತಾರೆ. ನಿನ್ನೆ ಯಾವುದ್ರ ಬಗ್ಗೆ ತಿಳಿಸ್ತಾರೆ ಬಾಬಾ? ರಾಖಿ. ಹೌದು, ಅದೇ ಬಾಬಾ ರಾಖಿ ಬಗ್ಗೆ ಕೂಡ ತಿಳಿಸ್ತಿದ್ರಲ್ವಾ. ಎಷ್ಟು ಪವಿತ್ರ ಬಂಧನ ಅದು, ಪೂರ್ತಿ ಪ್ರಪಂಚವನ್ನೇ ಪಾವನಾಗಿ ಮಾಡುವುದು. ಜನಿವಾರ ಕಂಕನೆಲ್ಲ ಕಟ್ಕೊಳ್ತಾರೆ, ಪವಿತ್ರತೆಗೆ ಸಂಕೇತ. ಆದರೆ ನೀವು ಇಲ್ಲಿಗ ಅದರ ಅವಶ್ಯಕತೆಯೂ ಇಲ್ಲ, ಏಕೆಂದರೆ ನೀವು ಪೂರ್ತಿ ಪ್ರಪಂಚವನ್ನೇ ನೀವು ಪಾವನರಾಗಿದ್ದು ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಿದ್ದೀರಿ ಅಂತ ತುಂಬ ವಿಷಯಗಳು ತಿಳಿಸಿದರು. ಇವತ್ತು ಬಾಬಾ ಕೃಷ್ಣ ಜಯಂತಿ ಬಗ್ಗೆ ತಿಳಿಸ್ತಿದ್ದಾರೆ. ಶಿವ ಜಯಂತಿ ಅಂತ ಎಲ್ಲಿ ಗಾಯನ ಮಾಡ್ತಾರೆ? ಭಾರತ ದೇಶದಲ್ಲೇ ಮಾಡಿಸ್. ಕೃಷ್ಣ ಜಯಂತಿ ಕೂಡ ಭಾರತ ದೇಶದಲ್ಲೇ ಮಹಿಮೆ ಮಾಡೋದು. ಬಾಬಾ ಹೇಳ್ತಿದ್ದಾರೆ, ಕೃಷ್ಣನ ಜಯಂತಿ ಅಲ್ಲ, ಆದರೆ ಪರಂಪಿತ ಪರಮಾತ್ಮನ ಜಯಂತಿಯೇ ಇಲ್ಲಿ ಗಾಯನ ಆಗಬೇಕು ಅಂತ ಹೇಳ್ತಿದ್ದಾರೆ. पहले कृष्ण जयंती भी मनाते हो, शिव जयंती कहा गई, पहले शिव जयंती हो फिर कृष्ण का जन्म हो. शिव जयंती के बाद है कृष्ण जयंती. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಫಸ್ಟ್ ಯಾರ ಜಯಂತಿ ಆಗಬೇಕು? ಶಿವಬಾಬಾ ಅವರ ಜಯಂತಿ ಆಗಬೇಕು, ಆಮೇಲೆ ಕೃಷ್ಣ ಜಯಂತಿ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬಾನೇ ಬಂದಿಲ್ಲ, ತಂದೆನೇ ಇಲ್ಲ ಅಂದರೆ ನಮ್ಮ ಮಗು ಹೆಂಗೆ ಜನ್ಮಿಸ್ತಾನೆ?
ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಫಸ್ಟು ತಂದೆಯದು, ಆಮೇಲೆ ಕೃಷ್ಣಂದು. शिव बाबा ही भारत को स्वर्ग बनाते हैं, कहते हैं कल्प के संगम पर आकर राज्यों सिखलाता हूँ. ಶಿವಬಾಬಾನೇ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ, ನಾನು ಸಂಗಮಯುಗದಲ್ಲಿ ಬಂದು ನಿಮಗೆ ರಾಜ್ಯೋಗವನ್ನು ಕಲಿಸ್ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಮಹಾಭಾರತ್ ಕಿ ಲಡಾಯಿ ಹೋ ತಬ್ ನರಕ ಕಾ ವಿನಾಶ ಸ್ವರ್ಗ ಕಿ ಸ್ಥಾಪನಾ. ಈ ಮಹಾಭಾರತ ಯುದ್ಧ ನಡೆದ್ರೇನೆ ಈ ಹಳೆಯ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತದೆ. ಶಿವಬಾಬಾ ಶಿವಾಲಯ ಸ್ಥಾಪನೆ करते हैं, ರಾವಣ ವೇಶ್ಯಾಲಯ ಸ್ಥಾಪನೆ करते हैं. ರಾಮ ಬಂದು ಅಂದರೆ ಶಿವಬಾಬಾ ಬಂದು ಏನು ಸ್ಥಾಪನೆ ಮಾಡ್ತಾರೆ? ಶಿವಾಲಯ. ರಾವಣ ಬಂದು ವೇಶ್ಯಾಲಯ. जिससे श्री कृष्ण ने पद पाया उसका किसी को पता ही नहीं. ಯಾರಿಂದ ಶ್ರೀಕೃಷ್ಣ ಪದವಿಯನ್ನು ಪಡೆದುಕೊಂಡ ಅಂತ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣ ಭಗವಂತ ಅಂತ ಹೇಳ್ಬಿಡ್ತಾರೆ, ಆದರೆ ಅಂಥವರು ಆಗಿದ್ದಾರೆ ಅಂದರೆ ಅವರನ್ನು ಯಾರು ಇಂಥ ಶ್ರೇಷ್ಠರನ್ನಾಗಿ ಮಾಡಿದ್ರು, ಯಾರು ಇಂಥ ಶಿಕ್ಷಣೆಯನ್ನು ಕೊಟ್ಟರು ಅಂತ ಕೇಳಿದ್ರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. वास्तव में शिव जयंती ही मुख्य है, बाकी तो मनुष्य जन्म लेते रहते हैं. जो पूज्य देवता है वही फिर पुजारी बनते हैं. तुम्हारी बुद्धि में सारा राज है, सो भी निर्भर पुरुषार्थानुसार. बाबा तुमको समझाते हैं, तुम फिर औरों को समझाते रहो. प्रिंसिपल आदि को भी समझाना चाहिए. या जो स्कूलों में हिस्ट्री ज्योग्राफी पढ़ाई जाती है या तो अधूरा ज्ञान है. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ವಾಸ್ತವಿಕದಲ್ಲಿ ಶಿವ ಜಯಂತಿಯು ಕೂಡ ಮುಖ್ಯವಾಗಿದೆ, ಬಾಕಿ ಮನುಷ್ಯರ ಜನ್ಮ ಅಂತ ಇಲ್ಲಿ ಆಗ್ತಾನೆ ಇರುತ್ತೆ. ಪೂಜ್ಯ ದೇವತೆಯರೇ ಪುನಃ ಪೂಜಾರಿಗಳಾಗಿ ಜನ್ಮವನ್ನು ಪಡೆಯುತ್ತಾರೆ. ಈ ರಹಸ್ಯ ಎಲ್ಲ ನಿಮಗೆ ಬುದ್ಧಿಯಲ್ಲಿದೆ, ಆದರೆ ಈಗ ನಿಂಬಲ್ವಾದ ಪುರುಷಾರ್ಥ ಅನುಸಾರ. ಇವಾಗ ಬಾಬಾ ಹೇಳ್ತಿದ್ದಾರೆ, ನೀವು 4 ಕಡೆ ಹೋಗಿ ಸಂದೇಶವನ್ನು ತಿಳಿಸಿ, ಪ್ರಿನ್ಸಿಪಲ್ಸ್ ಇತ್ಯಾದಿಗಳಿಗೂ ತಿಳಿಸಿ, ಸ್ಕೂಲಲ್ಲಿ ಹಿಸ್ಟ್ರಿ ಜೋಗ್ರಫಿ ಹೇಳುವಂಥವ್ರಿಗೂ ತಿಳಿಸಿ. ಯಜ್ಞದಲ್ಲಿ ಎಷ್ಟು ಮುಂದುವರೆದಿದೆ ಅಂತಂದರೆ ಬಾಬಾ ಹೇಳುವಂಥ ಜ್ಞಾನ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ಬಂದಿದೆ. CBSE ಸಿಲೆಬಸ್ಸಲ್ಲಿ 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ದಾದಾ ಲೇಖರಾಜ್ರವರ ಜೀವನ ಚರಿತ್ರೆ ಬಂತು. ಕ್ಲಾಪ್ಸ್ ಹೊಡಿರಿ ಎಲ್ಲರೂ ಕೂಡ ಜೋರಾಗಿ. ಆಲ್ ಇಂಡಿಯಾ ಆಸ್ಟ್ರೇಲಿಯಾ ಪಾರ್ಲಿಮೆಂಟಲ್ಲಿ ಶಿವಾನಿ ಅನ್ನಿಸ್ತಾರೆ ಮೋಸ್ಟ್ಲಿ. ಪಾರ್ಲಿಮೆಂಟ್ ಬೇರೆಯವ್ರು ಯಾರು ಪಾರ್ಲಿಮೆಂಟಲ್ಲಿ ಬಾಬಾ ಸಂದೇಶ ಕೊಡ್ತಾ ಇದ್ದಾರೆ. ಆಶ್ಚರ್ಯ ಆಯ್ತು ಅದು ನೋಡಿ. ಬರೀ ಇಂಡಿಯಾದಲ್ಲಿ ಮಾಡೋಕ್ಕಾಗಿಲ್ಲ, ಫಾರಿನ್ ಕಂಟ್ರೀಸಲ್ಲಿ ಮಾಡಿದ್ದಾರೆ. ಅಂದರೆ ಬಾಬಾ ಡ್ರಾಮಾ ಅನುಸಾರವಾಗಿ ಯಾರ್ಯಾರು ಪರಿವರ್ತನೆ ಹೆಂಗಾಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಕಾಣುವಂಥವರು ರಾಜಧಾನಿಯಲ್ಲಿ ಬರುವಂಥದ್ದು ಬರ್ತಾರೆ, ಇಲ್ವೋ ಕಾಣದಾಗಿರೋ ಪುರುಷಾರ್ಥಿಯವರು ಬಂದ್ಬಿಡ್ತಾರೆ ಅಂತ ಹೇಳೋಕ್ಕೆ ಪ್ರಾಕ್ಟಿಕಲ್ ಎಕ್ಸಾಂಪಲು ಅಸೆಂಬ್ಲಿ ಹಾಲಲ್ಲಿ ಪಾರ್ಲಿಮೆಂಟಲ್ಲಿ ಸಂದೇಶ ಕೊಡೋದಂದರೆ ನಮ್ಮವ್ರು ಎಮ್ ಎಲ್ ಎ ಕೊಡೋಕ್ಕಾಗ್ತಾ ಇಲ್ಲ ನಾವು. ನೋಡಿ ಅಷ್ಟು ಎಷ್ಟು ಪೌರ ಇರಬೇಕು ಅಲ್ಲಿ ಇರುವಂತಹ ಆತ್ಮಗಳಲ್ಲಿ ಅಂತ ನಾನು ಅಂದ್ಕೊಂಡೆ. ಅದಕ್ಕೆ ಬಾಬಾ ಸೇವೆ ಮಾಡಿಸ್ಕೊಳ್ಬೇಕಂದ್ರೆ ಯಾವುದಾದ್ರೂ ಮೂಲಕ ವಿಧಿ ಮೂಲಕ ಮಾಡಿಸ್ಕೊಳ್ತಾರೆ, ಅದಕ್ಕೆ ನಾವು ನಿಮಿತ್ತರಾಗಬೇಕು. ಇವತ್ತು ಕೂಡ ನೋಡಿ 7th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ 7th ಚಾಪ್ಟರ್ ಬಂದಿದೆ, ದಾದಾ ಲೇಖರಾಜ್ರವರ ಹಿಸ್ಟ್ರಿ ಅಂತೇಳಿ. ಶಿವಬಾಬಾವ್ರ ಪರಿಚಯವೂ ಇದೆ. ಇವಾಗ 7th ಸ್ಟ್ಯಾಂಡರ್ಡ್ ಒಂದ್ಸತಿ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ಅದರಲ್ಲಿರುತ್ತೆ ಆಲ್ ಇಂಡಿಯಾ ಸಿಲೆಬಸ್ CBSE ಇವಾಗ ನೋಡಿ. ಅದಕ್ಕೆ ಬಾಬಾ ಹೇಳ್ತಾರೆ ಸ್ಕೂಲ್ಸು ಪ್ರಿನ್ಸಿಪಲ್ಗೂ ಕೂಡ ಹೋಗಿ ತಿಳಿಸಿ ಅಂತ ಬಾಬಾ ಹೇಳಿದ್ರು. ಇವಾಗ ಅವರೇ ತಿಳಿಸ್ತಾರೆ, ಅಂಥ ಜ್ಞಾನ ಇವಾಗ ಬಂದಿದೆ. ಬಾಬಾ ಹೇಳ್ತಾರೆ ಈ ಜ್ಞಾನ ಎಲ್ಲರಿಗೂ ಸಿಗಬೇಕು. ಇಲ್ಲಿವರೆಗೂ ಕೂಡ ಬಾಬಾ ಹೇಳ್ತಾರೆ ಎಲ್ಲರಿಗೂ ಕೂಡ ಅರ್ಧ ಜ್ಞಾನ ಇದೆ, ಆದರೆ ಸಂಪೂರ್ಣ ಜ್ಞಾನ ಇಲ್ಲ. मूल वतन, सूक्ष्म वतन, स्थूल वतन, इन सब राज समझाना चाहिए, इसको जानते नहीं है. ಮೂಲವತನ, ಸೂಕ್ಷ್ಮವತನ ಹಾಗೂ ಸ್ಥೂಲವತನ ಈ ಎಲ್ಲ ರಹಸ್ಯಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕು, ಆದರೆ ಇದರ ಬಗ್ಗೆ ಯಾರೂ ತಿಳಿದುಕೊಳ್ಳುವುದಿಲ್ಲ. बाकी अंग्रेज़ों, मुसलमानों आदि की हिस्ट्री ज्योग्राफी ले बैठे हैं, बेहद की हिस्ट्री ज्योग्राफी बापी समझते हैं. ಬಾಬಾ ಹೇಳ್ತಾರೆ ಇವ್ರು ಏನು ಮಾಡ್ತಾರೆ, ಬ್ರಿಟಿಷರ್ದು, ಮುಸ್ಲಿಂ ಅವ್ರದ್ದು ಇತ್ಯಾದಿಗಳದ್ದು ಹಿಸ್ಟ್ರಿ ತೆಗಿತಾರೆ, ಆದರೆ ನಿಜವಾಗ್ಲೂ ಕೂಡ ಬೆಹದಿನ ಹಿಸ್ಟ್ರಿ ಜೋಗ್ರಫಿಯನ್ನು ತಂದೆ ಮಾತ್ರ ನಮಗೆ ತಿಳಿಸ್ಕೊಡ್ತಿದ್ದಾರೆ. ನಾವೇನು ಓದ್ತಿದ್ದೀವಿ? ಹಿಸ್ಟ್ರಿ ಓದ್ತಿದ್ದೀವಿ, ಸೋಷಿಯಲ್ ಸ್ಟಡೀಸ್ ಅಲ್ವಾ. ಬಾಬಾ ಹೇಳ್ತಾರೆ ಇದರಲ್ಲಿ ಹಿಸ್ಟ್ರಿ ಜೋಗ್ರಫಿ ಎಲ್ಲವನ್ನು ಕೂಡ ತಂದೆ ನಮಗೆ ಅರ್ಥ ಮಾಡಿಸ್ತಾರೆ. हेवन के प्रिंस प्रिंसेज बनना है, उन्हों को यह वर्षा कैसे मिला,
या सूर्यवंशी डायनेस्टी कैसे स्थापन हुई या नॉलेज नहीं है तो तुम फॉलोअर्स काहे के हुए? समझाने की युक्ति चाहिए या क्या जजमेंट करते हैं? धर्मराज बाबा तो बिल्कुल एक्यूरेट है, उनके ऊपर तो कोई है नहीं, या तो एक दो के ऊपर है। सच्चा सच्चा धर्मराज तो सिर्फ एक ही है। ನೋಡಿ, ಸೂರ್ಯವಂಶಿ ರಾಜಧಾನಿ ಹಿಂಗೆ ಸ್ಥಾಪನೆ ಆಗುತ್ತೆ, ಈ ಜ್ಞಾನ ಯಾರಿಗೂ ಇಲ್ಲ, ಆದರೆ ನಿಮಗೆ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಜ್ಞಾನ ಇಲ್ಲ ಅಂತಂದರೆ ಫಿಲಾಸಫರ್ಸ್ ಅಂತ ಯಾಕೆ ಹೇಳ್ಕೊಳ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಇದನ್ನು ತಿಳಿಸ್ಲಿಕ್ಕೆ ತುಂಬ ಯುಕ್ತಿ ಇರಬೇಕು, ಜಡ್ಜ್ಮೆಂಟ್ ಅವ್ರಿಗೆ ಕೊಡಬೇಕು. ಧರ್ಮರಾಜ ತಂದೆಯ ಬಂದು ತುಂಬ ಆ್ಯಕ್ಯುರೇಟಾಗಿ ನಮ್ಗೆ ಅರ್ಥ ಮಾಡಿಸ್ಕೊಳ್ತಿದ್ದಾರೆ. ಅವ್ರಿಗಿಂತ ಉನ್ನತರು ಮತ್ತು ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸತ್ಯವಾಗಿರುವಂಥ ಧರ್ಮರಾಜ ಒಬ್ಬರೇ ಇದ್ದಾರೆ. ಈಗ ನಾವು ಯುಕ್ತಿಯುಕ್ತವಾಗಿ ಎಲ್ಲರಿಗೂ ಅರ್ಥ ಮಾಡಿಸ್ಕೊಂಡು ಹೋಗಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಧರ್ಮರಾಜ ಅಂದರೆ ಶಿವಬಾಬಾ ಇದ್ದಾರಲ್ವ, ಶಿವಬಾಬಾ ಅವ್ರಿಗಿಂತ ಉನ್ನತ ಮತ್ತು ಯಾರೂ ಇಲ್ಲ. ಬಾಬಾ ಹೇಳ್ತಾರೆ, ಯಾರಿಗೆ ಜಡ್ಜ್ಮೆಂಟ್ ಕೊಡಬೇಕಂದ್ರೆ ಅವರೇ ಧರ್ಮರಾಜನ ರೂಪದಲ್ಲಿ ಇದ್ದು ನಮಗೆ ತಿಳಿಸ್ಕೊಡ್ತಾರೆ, ಜ್ಞಾನ ಯಾವುದು, ಸತ್ಯ ಯಾವುದು, ನೀವೇ ಜಡ್ಜ್ಮೆಂಟ್ ತಗೊಳ್ಳಿ ಅಂತ. ಯಾಕೆಂದರೆ ಬಾಬಾ ಹೇಳ್ತಾರೆ, ನನಗಿಂತ ಉನ್ನತರಂತ ಯಾರಿಲ್ಲ, ಶಿವಬಾಬಾ ಹೇಳಿದ್ದೆ ಫೈನಲ್, ಆದರೂ ಕೂಡ ಮಕ್ಕಳ ಕೈಯಲ್ಲಿ ಆ ಜಡ್ಜ್ಮೆಂಟನ್ನು ಕೊಡ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ಸತ್ಯ ತಂದೆ ಇದ್ದಾರೆ, ಅವರಿಂದ ಯಾವ ಜ್ಞಾನವನ್ನು ತಿಳ್ಕೊಳ್ತೀವೋ ಅದು ತುಂಬ ಆ್ಯಕ್ಯುರೇಟ್ ಆಗಿರುವಂತಹ ಜ್ಞಾನ ಅಂತ ತಿಳಿಸ್ತಾರೆ. ಅಚ್ಚ ಬಾಬಾ ನಮಸ್ತೆ ಅಲ್ಲೋಣ. मीठे मीठे सिकलदे बच्चों प्रति माता पिता बाप दादा का प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, बुद्धि को हद और बेहद से पार अपने ಶಾಂತಿ ಧಾಮ ಮೇಲೆ ಜಾನಾ ಹೇ. ಬುದ್ಧಿಯನ್ನು ಹದ್ದು ಹಾಗೂ ಬೇಹದ್ದಿನಿಂದ ದೂರ ತಮ್ಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಬೇಕು. ಬುದ್ಧಿಯನ್ನು ಹದ್ದು ಹಾಗೂ ಬೇಹದ್ದಿನಿಂದ ದೂರ ತಮ್ಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಬೇಕು. दुख के बंधनों से छूटने के लिए ईश्वरीय संबंध में रहना है. ದುಃಖಗಳ ಬಂಧನದಿಂದ ಬಿಡುಗಡೆಯಾಗಲು ಈಶ್ವರಿಯ ಸಂಬಂಧದಲ್ಲಿರಬೇಕು. ದುಃಖದ ಬಂಧನಗಳಿಂದ ಬಿಡುಗಡೆಯಾಗಲು ಈಶ್ವರಿಯ ಸಂಬಂಧದಲ್ಲಿ ಇರಬೇಕು. सेकेंड पॉइंट, सारे विश्व की खिदमत करने के लिए 3 पैर पृथ्वी पर रूहानी यूनिवर्सिटी खोलनी है. ಪೂರ್ತಿ ವಿಶ್ವದಲ್ಲಿ ಸೇವೆ ಮಾಡುವುದಕ್ಕಾಗಿ, ಪೂರ್ತಿ ವಿಶ್ವದಲ್ಲಿ ಸೇವೆಯನ್ನು ಮಾಡುವುದಕ್ಕಾಗಿ 3 ಹೆಜ್ಜೆಯ ಪೃಥ್ವಿಯಲ್ಲಿ, 3 ಹೆಜ್ಜೆಯ ಪೃಥ್ವಿಯಲ್ಲಿ ಆತ್ಮಿಕ ಯೂನಿವರ್ಸಿಟಿಯನ್ನು ತೆರೀಬೇಕು. ಆತ್ಮಿಕ ವಿಶ್ವವಿದ್ಯಾಲಯವನ್ನು ತೆರೀಬೇಕು. बेहद की हिस्ट्री ज्योग्राफी पढ़नी और पढ़ानी है. ಬೇಹದ್ದಿನ ಹಿಸ್ಟ್ರಿ ಜಾಗ್ರಫಿಯನ್ನು ಅಂದರೆ ಇತಿಹಾಸ ಭೂಗೋಳವನ್ನು ಓದಬೇಕು ಹಾಗೂ ಓದಿಸಬೇಕು. ಬೇಹದ್ದಿನ ಹಿಸ್ಟ್ರಿ ಜಾಗ್ರಫಿಯನ್ನು ಓದಬೇಕು ಹಾಗೂ ಓದಿಸಬೇಕು. वरदान, तपस्या द्वारा सर्व कमजोरियों को भस्म करने वाले फर्स्ट नंबर के राज्य अधिकारी भव. ತಪಸ್ಸಿನ ಮೂಲಕ ಸರ್ವ ಬಲಹೀನತೆಗಳನ್ನು ಭಸ್ಮ ಮಾಡುವಂತಹ ಸರ್ವ ಬಲಹೀನತೆಗಳನ್ನು ಭಸ್ಮ ಮಾಡುವಂತಹ ಫಸ್ಟ್ ನಂಬರಿನ ರಾಜ್ಯಾಧಿಕಾರಿ ಭವ, ಮೊದಲನೆಯ ಪದವಿಯ ರಾಜ್ಯಾಧಿಕಾರಿ ಭವ ಅಂತ ಹೇಳ್ತಿದ್ದಾರೆ. ಫಸ್ಟ್ ನಂಬರಿನ ರಾಜ್ಯಾಧಿಕಾರಿ ಭವ.
ಫಸ್ಟ್ ನಂಬರಿನ ರಾಜ್ಯಾಧಿಕಾರಿ ಭವ ಅಂತ. ತಪಸ್ಸಿನ ಮೂಲಕ ಸರ್ವ ಬಲಹೀನತೆಗಳನ್ನು ಭಸ್ಮ ಮಾಡುವಂತಹ ಮೊದಲನೆಯ ನಂಬರಿನ राज्याधिकारी भव. स्पष्टीकरण. फर्स्ट जन्म में फर्स्ट नंबर की आत्माओं के साथ राज्य अधिकार प्राप्त करना है तो जो भी कमजोरियां हैं उन्हें तपस्या की योग अग्नि में भस्म करो. मन बुद्धि को एकाग्र करना अर्थात एक ही संकल्प में रह फुल पास होना. अगर मन बुद्धि जरा भी विचलित हो तो दृढ़ता से एकाग्र करो. संकल्पों की समाप्ति ही संपूर्णता को समीप लाएगी. ಅಂದರೆ ಮೊದಲನೇ ನಂಬರಿನ ಮೊದಲನೇ ಜನ್ಮದಲ್ಲಿ ಬರಬೇಕು ಅಂತಂದರೆ ಮೊದಲನೆಯ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿಯನ್ನು ಪಡ್ಕೊಳ್ಬೇಕು. ಅವರಲ್ಲಿ ಯಾವುದೆಲ್ಲ ಬಲಹೀನತೆಗಳಿದೆಯೋ ಅದನ್ನು ತಪಸ್ಸಿನ ಯೋಗ ಅಗ್ನಿಯಲ್ಲಿ ಭಸ್ಮ ಮಾಡಬೇಕು. ಮನ ಹಾಗೂ ಬುದ್ಧಿನ ಏಕಾಗ್ರ ಮಾಡಬೇಕು. ಅಂದರೆ ಒಂದೇ ಸಂಕಲ್ಪದಲ್ಲಿದ್ದು ಫುಲ್ ಪಾಸ್ ಆಗಬೇಕು. ಒಂದು ವೇಳೆ ಮನಸ್ಸು ಬುದ್ಧಿಯಲ್ಲಿ ಸ್ವಲ್ಪವಾದರೂ ವಿಚಲಿತವಾಗಿದ್ರೆ ದೃಢತೆಯಲ್ಲಿ ವಿಚಲಿತ ಆಗಿಬಿಡುತ್ತೆ. ಸ್ಲೋಗನ್ ಆಗಿದೆ, समय को गिनती करने वाले नहीं लेकिन बाप के व स्वयं के गुणों की गिनती कर संपन्न बनो. ಸಮಯವನ್ನು ಲೆಕ್ಕ ಮಾಡುವಂಥವರಲ್ಲ, ಆದರೆ ತಂದೆ ಹಾಗೂ ಸರ್ವ ಗುಣಗಳನ್ನು ಲೆಕ್ಕ ಮಾಡಿ ಸಂಪನ್ನರಾಗಿ. ಸಮಯ ಯಾವಾಗ ಬರುತ್ತೆ, ಅಂತಿಮ ಸಮಯ ಯಾವಾಗಿದೆ ಅಂತ ಆ ಸಮಯಕ್ಕಾಗಿ ಕಾಯಬೇಡಿ, ಆದರೆ ತಂದೆ ಹಾಗೂ ಸ್ವಯಂನ ಗುಣಗಳಿಂದ ಸಂಪನ್ನರಾಗಿ ಅಂತ ಭಾವಿಸ್ತಾರೆ. ಅಚ್ಚಾ, ಓಂ ಶಾಂತಿ.